ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ತಂದುಕೊಡ್ತೇನೆ ಅಂದ್ರು. ಕೊನೆ ಉಸಿರು ಇರುವವರೆಗೂ ಕೂಡ ಮಾಡು ಇಲ್ಲವೇ ಮಡಿ ಅಂತ ಹೋರಾಡಿದ ಮಹಾನಾಯಕ. ಬ್ರಿಟಿಷ್ ಆಡಳಿತಕ್ಕೆ ನಡುಕ ಹುಟ್ಟಿಸಿದ ಸ್ವದೇಶಿ ಆಯುಧವೇ ನೇತಾಜಿ ಬೋಸ್. ದೇಶ ಪ್ರೇಮಿಗಳ ದೇಶಭಕ್ತನಾಗಿದ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಸ್ವಾತಂತ್ರ್ಯ ವೀರ ಸೇನಾನಿಗೆ ಅಶ್ವವೇಗ ಸಲಾಂ. ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್ ಕ್ರಾಂತಿಯ ಅಗ್ನಿಪರ್ವ, ನೇತಾಜಿ ಸುಭಾಷ್ ಚಂದ್ರ ಬೋಸ್. ನಾನು ಲಕ್ಷ್ಮಿ. ಹೌದು, ಸ್ವಾತಂತ್ರ್ಯ ಸಮರ ವೀರರಲ್ಲೊಬ್ಬ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಕ್ರಾಂತಿಕಾರಿ ಹೋರಾಟಕ್ಕೆ ಇವರು ಒಂದು ಆಯುಧ. ಸ್ವಾತಂತ್ರ್ಯ ಸೈನ್ಯವನ್ನ ಕಟ್ಟಿ ಬ್ರಿಟಿಷರನ್ನ ಹಿಮ್ಮೆಟ್ಟಿಸೋದಕ್ಕೆ ಯುದ್ಧ ಭೂಮಿಗೆ ಇಳಿದ ಯೋಧ ಈ ಸುಭಾಷ್ ಚಂದ್ರ ಬೋಸ್. ಕ್ರಾಂತಿಯೇ ಬೋಸ್ ಅವರ ಮಂತ್ರವಾಗಿತ್ತು. ರಾಜಿ ಮಾಡಿಕೊಳ್ಳದ ಹೋರಾಟವೇ ಬೋಸ್ ತಂತ್ರ. ಈತನ ವ್ಯೂಹವೇ ಬ್ರಿಟಿಷರಿಗೆ ನಡುಕವನ್ನ ಹುಟ್ಟಿಸಿತು. ಇಂತಹ ಮಹಾನ್ ಹೋರಾಟಗಾರನ ಬಗ್ಗೆ ಹಲವು ವಿಚಾರಗಳು ರಹಸ್ಯವಾಗಿಯೇ ಉಳಿದುಕೊಂಡಿವೆ. ಯಾವುದಕ್ಕೂ ಸಾಕ್ಷಿಗಳು, ಆಧಾರಗಳು ಇಲ್ಲ. ಆದರೆ ಸ್ವಾತಂತ್ರ್ಯಕ್ಕಾಗಿ ದುಡಿದ ಅದೆಷ್ಟೋ ಕ್ರಾಂತಿ ಶಾಂತಿ ಹೋರಾಟಗಾರರಿಂದಲೂ ಕೂಡ ಯುವ ಜನತೆಗೆ ಬಾಸ್ ಆಗಿಯೇ ಉಳಿಯುತ್ತಾರೆ. ಈ ಬಾಸ್ ಬಗ್ಗೆ ನಿಮಗೆ ತಿಳಿದೇ ಇರುವಂತಹ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೇವೆ. ಹೌದು, ನಾವೆಲ್ಲ ಈಗ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ. ಹಾಗಾಗಿ ನಮ್ಮ ಅಶ್ವವೇಗ ವಾಹಿನಿ ಸ್ವಾತಂತ್ರ್ಯ ಸೇನಾನಿಗಳನ್ನ ಸ್ಮರಿಸುತ್ತಿದೆ. ಬನ್ನಿ ಬೋಸ್ ರವರ ವೀರಗಾಥೆಯ ಬಗ್ಗೆ ತಿಳಿಯೋಣ. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ಅಂದ್ರು. ಮಾಡು ಇಲ್ಲವೇ ಮಡಿ ಅಂತ ಹೋರಾಡಿದ ಮಹಾನಾಯಕ. ಬ್ರಿಟಿಷ್ ಆಡಳಿತಕ್ಕೆ ನಡುಕ ಹುಟ್ಟಿಸಿದ್ದ ಸ್ವದೇಶಿ ಆಯುಧವೇ ನೇತಾಜಿ ಬೋಸ್. ದೇಶ ಪ್ರೇಮಿಗಳ ದೇಶಭಕ್ತನಾಗಿದ್ದರು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಸ್ವಾತಂತ್ರ್ಯ ವೀರ ಸೇನಾನಿಗೆ ಅಶ್ವವೇಗ ಸಲಾಂ. ಕ್ರಾಂತಿಯ ಕಿಡಿ ಹೊತ್ತಿಸಿದ್ದ ಮಹಾನ್ ಹೋರಾಟಗಾರ. ಅಹಿಂಸೆಯಿಂದ ಮಾತ್ರವಲ್ಲ, ಬ್ರಿಟಿಷರನ್ನ ನಮ್ಮ ನೆಲದಿಂದ ಓಡಿಸೋದಕ್ಕೆ ಸಶಸ್ತ್ರ ಹೋರಾಟದ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಕರೆ ನೀಡಿದ್ದ ಮಹಾನ್ ಯೋಧ. ಬ್ರಿಟಿಷರ ಕೈಯಿಂದ ಭಾರತ ಮಾತೆಯನ್ನ ರಕ್ಷಿಸಲು ಇಡೀ ಜೀವನವನ್ನ ಮುಡಿಪಾಗಿಟ್ಟಿದ್ದರು. ಆ ಮೂಲಕ ಯುದ್ಧ ರಂಗಕ್ಕೆ ಧುಮುಕಿದರು ಸುಭಾಷ್ ಚಂದ್ರ ಬೋಸ್. ಬೋಸ್ ರವರ ಕ್ರಾಂತಿಕಾರಿ ಹೋರಾಟಗಳಿಂದ ಬ್ರಿಟಿಷರು ನಿದ್ದೆಗೆಟ್ಟಿದ್ದರು. ಅದಕ್ಕಾಗಿಯೇ ಬೋಸ್ ಅವರನ್ನ ಇಂದಿಗೂ ಶಭಾಷ್ ಅಂತಾರೆ. ಬ್ರಿಟಿಷ್ ಸರ್ಕಾರದ ದೊಡ್ಡ ಶತ್ರುಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಮೊದಲಿಗರು. ವರ್ಣ ಭೇದ ನೀತಿ ವಿರುದ್ಧ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ ಮಾಡುತ್ತಿರುವ ದಿನಗಳವು. ಆಫ್ರಿಕಾದಲ್ಲಿ ಭಾರತೀಯರ ಹಕ್ಕುಗಳಿಗೋಸ್ಕರ ಹೋರಾಡುತ್ತಿರುವ ಗಾಂಧೀಜಿಯವರ ಮೇಲೆ ಕೆಲ ಬಿಳಿಯರು ದಾಳಿ ಮಾಡಿ ಓಡಿ ಹೋಗಿದ್ದರು. ಆ ದಾಳಿ ನಡೆಸಿದವರ ವಿರುದ್ಧ ಯಾವುದೇ ಕ್ರಮ ತಗೊಳ್ಬೇಡಿ ಅಂತ ಹೇಳಿದ್ದರು. ಯಾಕೆ ಅಂದ್ರೆ ವ್ಯಕ್ತಿಗತ ಸಮಸ್ಯೆಗಳ ಮೇಲೆ ಯಾರ ಮೇಲೂ ಕ್ರಮ ತೆಗೊಳ್ಳಬಾರದು ಅನ್ನೋದು ಗಾಂಧಿಯವರ ಫಿಲಾಸಫಿ. ಈ ಮನುಕುಲಕ್ಕೆ ಮಹಾತ್ಮ ಗಾಂಧೀಜಿಯವರು ಕೊಟ್ಟ ಕೊಡುಗೆ ಸತ್ಯಾಗ್ರಹ ಮತ್ತು ಅಹಿಂಸೆ. ಅನ್ಯಾಯದ ವಿರುದ್ಧ ಹೋರಾಡಲು ಗಾಂಧೀಜಿಯವರಿಗೆ ಮೂಲ ತಂತ್ರವೇ ಸತ್ಯಾಗ್ರಹ. ಕೇವಲ ಬ್ರಿಟಿಷ್ ಆಡಳಿತದಿಂದ ಮುಕ್ತಿಗೊಳಿಸೋದು ಮಾತ್ರವಾಗಿರಲಿಲ್ಲ, ಬದಲಾಗಿ ಸಮಾಜದಲ್ಲಿ ಮೂಲಭೂತ ಬದಲಾವಣೆಗಳನ್ನು ತರುವ ಗುರಿ ಕೂಡ ಹೊಂದಿದ್ರು. ಆಫ್ರಿಕಾದಲ್ಲಿ ಗಾಂಧೀಜಿ ಹೋರಾಟ ಮಾಡುತ್ತಿದ್ದ ಸಮಯದಲ್ಲೇ ಭಾರತ ದೇಶದಲ್ಲಿನ ಕಟಕ್ನಲ್ಲಿ ಒಂದು ಮಗುವಿನ ಜನನವಾಯಿತು. ಜನವರಿ 23, 1847 ಕಟಕ್ನಲ್ಲಿ ಸುಭಾಷ್ ಚಂದ್ರ ಬೋಸ್ ಜನಿಸಿದರು. ತಂದೆ ಜಾನಕಿನಾಥ್ ಬೋಸ್ ವಕೀಲರಾಗಿ ಹೆಸರು ಗಳಿಸಿದ್ರು. ತಾಯಿ ಪ್ರಭಾವತಿ ದೇವಿ ಕಟಕ್ ಮುನ್ಸಿಪಾಲಿಟಿಗೆ ತಮ್ಮದೇ ಆದ ಸೇವೆ ಸಲ್ಲಿಸ್ತಾ ಇದ್ರು. ಜಾನಕಿನಾಥ್ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗವಹಿಸ್ತಾ ಇದ್ರು. ಅವುಗಳಲ್ಲೊಂದು ಗಾಂಧೀಜಿಯವರ ಖಾದಿ ಸ್ವದೇಶಿ ಚಳುವಳಿಯನ್ನ ಬೆಂಬಲಿಸಿದ್ರು. ಹೀಗಾಗಿಯೇ ಸುಭಾಷ್ ಚಂದ್ರ ಬೋಸರಿಗೆ ದೇಶಭಕ್ತಿ ಹೋರಾಟದ ಗುಣಗಳು ರಕ್ತಗತವಾಗಿದ್ದವು. ಬಾಲ್ಯದಲ್ಲಿಯೇ ಶಿಸ್ತಿನ ಸಿಪಾಯಿಯಾಗಿದ್ದ ಬೋಸ್ಗೆ ಇಂಗ್ಲಿಷ್ನೊಂದಿಗೆ ಮಾತೃಭಾಷೆಯಾಗಿದ್ದ ಬಂಗಾಲಿ ಸಂಸ್ಕೃತದಲ್ಲೂ ಹೆಚ್ಚಿನ ಜ್ಞಾನ ಇತ್ತು. ಭಾರತೀಯರಿಗೆ ಆಗುತ್ತಿರುವ ಅನ್ಯಾಯಗಳನ್ನ ಬೋಸ್ ಯಾವತ್ತೂ ಕೂಡ ಸಹಿಸ್ತಾ ಇರಲಿಲ್ಲ. ಬ್ರಿಟಿಷ್ ಬಾಲಕನೊಬ್ಬ, ನಾವು ಯಾವತ್ತಿದ್ದರೂ ಭಾರತೀಯರಿಗಿಂತ ಹೆಚ್ಚಿನವರು, ಅದಕ್ಕಾಗಿಯೇ ನಿಮ್ಮನ್ನ ನಾವು ಆಳುತ್ತಿದ್ದೇವೆ ಎಂದಿದ್ದ. ಇದರ ವಿರುದ್ಧ ಆಗಲೇ ಬೋಸ್ ತೀವ್ರವಾಗಿ ಪ್ರತಿಭಟಿಸಿದ್ದರು. ಆಗ ಸುಭಾಷ್ ತನ್ನ ಗೆಳತಿಗೆ ಹೇಳಿದ್ದನಂತೆ, ಎಂದಲ್ಲ ನಾಳೆ ನಾನು ಕೂಡ ಒಂದು ಸೈನ್ಯವನ್ನ ಕಟ್ತೀನಿ,
ಕೆಚ್ಚದೆಯ ಹೋರಾಟ ಮಾಡಿ ಬ್ರಿಟಿಷರನ್ನ ಓಡಿಸ್ತೀನಿ ಅಂತ. ಸುಭಾಷ್ ಚಿಕ್ಕ ವಯಸ್ಸಲ್ಲಿಯೇ ಹೇಳಿದ ಮಾತಿದು. ಅಂದಿನ ತಮ್ಮ ಮಾತನ್ನ ಭವಿಷ್ಯದಲ್ಲಿ ನಿಜ ಮಾಡಿದ ಧೀರ ಯಾರಾದರೂ ಒಬ್ರು ಇದ್ರೆ ಸುಭಾಷ್ ಚಂದ್ರ ಬೋಸ್ ಮಾತ್ರ. ಸಾವಿರದ 1911 ಕಲ್ಕತ್ತಾದಲ್ಲಿ ನಡೆದ ಮೆಟ್ರಿಕ್ಯುಲೇಷನ್ ಎಕ್ಸಾಮ್ನಲ್ಲಿ ಸುಭಾಷ್ ಚಂದ್ರ ಬೋಸ್ ಟಾಪರ್. ಒಂದು ಸಲ ಓದಿದ್ರೆ ಸಾಕು, ಅದು ಮೈಂಡ್ನಲ್ಲಿ ಫಿಕ್ಸ್ ಆಗ್ತಾ ಇತ್ತು, ಅಷ್ಟು ಮೆಮೊರಿ ಇತ್ತು. ಓದಿನಲ್ಲಿ ಚುರುಕಾಗಿದ್ದರಿಂದಲೇ ಕೋಲ್ಕತ್ತಾ ಯೂನಿವರ್ಸಿಟಿಯಲ್ಲಿ BA ಫಿಲಾಸಫಿಯಲ್ಲಿ ಹೆಚ್ಚು ಮಾರ್ಕ್ಸ್ ಪಡೆಯೋದ್ರ ಮೂಲಕ ಕಾಲೇಜು ಟಾಪರ್ ಆಗಿ ಉಳಿದುಕೊಂಡಿದ್ದ. ಅಲ್ಲಿಂದ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋದರು. ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ಮತ್ತೆ ಟಾಪರ್ ಆಗಿ ಕೆಲವೇ ದಿನಗಳಲ್ಲಿ ಉದ್ಯೋಗವು ಹುಡುಕಿಕೊಂಡು ಬಂದಿತ್ತು. ಆದರೆ ಸುಭಾಷ್ ಚಂದ್ರ ಬೋಸ್ ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನ ಹರಿದು ಹಾಕಿ ಬಿಟ್ಟಿದ್ದ. ಅದೆಷ್ಟೋ ಯುವಕರು ಇಂಥ ಕೆಲಸಗಳಿಗಾಗಿ ಕಾದು ಕುಳಿತಿದ್ದರು. ಆದ್ರೆ ಸುಭಾಷ್ ಚಂದ್ರ ಬೋಸ್ ಅಂತ ಉದ್ಯೋಗವನ್ನ ಕಾಲಲ್ಲಿ ಒದೆಯೋದಕ್ಕೂ ಒಂದು ಕಾರಣ ಇತ್ತು. ಬ್ರಿಟಿಷರನ್ನ ನಮ್ಮ ದೇಶದಿಂದ ಓಡಿಸಬೇಕು ಅನ್ನೋದೇ ಸುಭಾಷ್ ಚಂದ್ರ ಬೋಸ್ಗೆ ಇದ್ದ ಬಹುದೊಡ್ಡ ಗುರಿಯಾಗಿತ್ತು. ಬ್ರಿಟಿಷರ ಆಡಳಿತವನ್ನ ಕೊನೆಗಾಣಿಸಬೇಕಾದ್ರೆ ಪ್ರಭುತ್ವಗಳಿಂದ ಹೊರಬರಬೇಕು ಅಂದುಕೊಂಡಿದ್ದ ಬೋಸ್. ಆದ್ದರಿಂದಲೇ ಬ್ರಿಟಿಷ್ ಸರ್ಕಾರದಲ್ಲಿ ಭಾಗಿಯಾಗಬಾರದು ಅಂತ ಸುಭಾಷ್ ಚಂದ್ರ ಬೋಸ್ ಬಲವಾದ ಸಂಕಲ್ಪ ತೊಟ್ಟಿದ್ದರು. ಆದ್ದರಿಂದಲೇ ಬ್ರಿಟಿಷ್ ಸರ್ಕಾರದ ಉದ್ಯೋಗದಿಂದ ತಪ್ಪಿಸಿಕೊಂಡಿದ್ದರು. ಸ್ವಾತಂತ್ರ್ಯ ಸಮರದಲ್ಲಿ ಹೆಜ್ಜೆ ಹಾಕಲೇಬೇಕೆಂದು ನಿರ್ಧಾರ ತೆಗೆದುಕೊಂಡಿದ್ದರು. ಹೋರಾಟದ ಹಾದಿ ಹಿಡಿದ ಸುಭಾಷ್ ಚಂದ್ರ ಬೋಸ್ ಯಾವತ್ತೂ ಕೂಡ ವಿಶ್ರಾಂತಿಯನ್ನ ತೆಗೆದುಕೊಂಡಿಲ್ಲ. ಬೋಸ್ರವರ ಮಾತುಗಳು, ಆಲೋಚನೆಗಳು ಕೂಡ ಅಗ್ರೆಸಿವ್ ಆಗಿದ್ದವು. 1924ರಲ್ಲಿ ಕಲ್ಕತ್ತಾ ಮೇಯರ್ ಆಗಿ ಆಯ್ಕೆಯಾಗಿದ್ದ ಚಿತ್ತರಂಜನ್ ದಾಸ್ ಬೋಸ್ ಪ್ರೀತಿಯ ಶಿಷ್ಯನಾಗಿದ್ದ. ಆ ಸಮಯದಲ್ಲಿ ಚಿತ್ತರಂಜನ್ ದಾಸ್ರವರ ಕೆಲವು ಸೂಚನೆಗಳಂತೆ ಬೋಸ್ ಕೆಲಸ ಮಾಡುತ್ತಿದ್ರು. 1925 ಬ್ರಿಟಿಷ್ ಸರ್ಕಾರ ಬೋಸ್ರನ್ನ ಅರೆಸ್ಟ್ ಮಾಡಿತು. ಜೈಲಿನಿಂದ ಬಿಡುಗಡೆಯಾದ ಬೋಸ್ ಜೀವನದಲ್ಲಿ ಊಹಿಸಲಾರದ ಬದಲಾವಣೆಗಳಾದವು. ಕಾಂಗ್ರೆಸ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಆಗಲೇ ಜವಾಹರಲಾಲ್ ನೆಹರೂರೊಂದಿಗೆ ಬಾಂಧವ್ಯ ಬೆಳೀತು. ಕೆಲವೇ ದಿನಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಫೇಮಸ್ ಆಗಿಬಿಟ್ರು. ಇಷ್ಟರಲ್ಲೇ ಮೇಯರ್ ಕೂಡ ಆದರು. ಹಂತ ಹಂತವಾಗಿ ಬೆಳೆಯುತ್ತಿದ್ದ ಬೋಸ್ ಯಾವ ವಿಷಯದಲ್ಲೂ ಸಹ ರಾಜಿ ಮಾಡಿಕೊಳ್ಳುವ ಮನಸ್ಥಿತಿ ಇರಲಿಲ್ಲ. ಒಂದು ಸಲ ನಿರ್ಧಾರ ತೆಗೆದುಕೊಂಡ ಮೇಲೆ ಅದನ್ನ ಬದಲಿಸ್ತಾ ಇರಲಿಲ್ಲ. ಈ ಸಮಯದಲ್ಲಿ ಎಷ್ಟು ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಮುಂದೆ ಹಾಕಿದ ಹೆಜ್ಜೆಯನ್ನ ಹಿಂದೆ ತೆಗೆದುಕೊಳ್ತಾ ಇರಲಿಲ್ಲ. 1928ರಲ್ಲಿ ಒಂದು ಅದ್ಭುತ ನಡೆಯಿತು. ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಚಿತ್ತರಂಜನ್ ದಾಸ್ ಅವರ ಬೆಂಬಲದಿಂದ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನ ಕೆಲವರು ನಾಮಿನೇಟ್ ಮಾಡಿದರು. ಅದರಂತೆ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷನೂ ಆದರು. ಆದರೆ ಬೋಸ್ ರವರ ವ್ಯವಹಾರ ಮಾಡುತ್ತಿರುವ ಶೈಲಿ ಮತ್ತು ಆಲೋಚನಾ ವಿಧಾನಗಳು ಮಹಾನಾಯಕ ಮಹಾತ್ಮ ಗಾಂಧೀಜಿಯವರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಆಯುಧ ಬಳಸದೆ, ಅಹಿಂಸವನ್ನ ಪಾಲಿಸದೆ ಸ್ವಾತಂತ್ರ್ಯವನ್ನ ಪಡೆಯೋದು ಗಾಂಧೀಜಿಯವರ ಲೆಕ್ಕ ಆಗಿತ್ತು. ಆದರೆ ಗಾಂಧೀಜಿಯವರ ಆಲೋಚನೆಗೆ ಬೋಸ್ ಪೂರ್ತಿಯಾಗಿ ವಿರುದ್ಧವಾಗಿದ್ದರು. ಹೌದು, ಕಾಂಗ್ರೆಸ್ನಲ್ಲಿ ಮಹಾತ್ಮ ಗಾಂಧೀಜಿರವರ ನಂತರದ ಸ್ಥಾನದಲ್ಲಿದ್ದವರು ಸುಭಾಷ್ ಚಂದ್ರ ಬೋಸ್. ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರೂರವರ ಚಿಂತನೆ ಕಲ್ಪನೆಗಿಂತಲೂ ಬೋಸ್ರವರ ಆಲೋಚನೆಗಳು ಅವಲೋಕನಗಳು ಭಿನ್ನವಾಗಿದ್ವು. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ರವರ ನಡುವೆ ಭಿನ್ನಾಭಿಪ್ರಾಯಗಳಿದ್ರೂ ಪರಸ್ಪರ ಗೌರವ ಮತ್ತು ಪ್ರೀತಿಯನ್ನ ಹೊಂದಿದ್ದರು ಎಂದು ಹೇಳಲಾಗುತ್ತೆ. ಆದರೆ ಸ್ವಾತಂತ್ರ್ಯ ಮತ್ತು ದೇಶ ಕಟ್ಟುವಂತಹ ನಿಟ್ಟಿನಲ್ಲಿ ಬೋಸ್ರವರ ಆಲೋಚನೆಗಳನ್ನ ಯಾರೂ ಕೂಡ ಮೀರಿಸುವಂತಿರಲಿಲ್ಲ. ಈ ವಿಚಾರದಲ್ಲಿ ಮಹಾತ್ಮರನ್ನೇ ವಿರೋಧಿಸ್ತಾ ಇದ್ರು. ಹಾಗಾಗಿಯೇ ಕಾಂಗ್ರೆಸ್ನಲ್ಲಿ ಹಲವಾರು ಗೊಂದಲಗಳು ಸೃಷ್ಟಿಯಾಗಿ ಬಣಗಳಾಗಿ ಒಡೆಯಲು ಆರಂಭಿಸಿದ್ವು. ಮುಂದೇನಾಯ್ತು ನೋಡೋಣ ಈ ರಿಪೋರ್ಟ್ನಲ್ಲಿ. 1939ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಸುಭಾಷ್ ಚಂದ್ರ ಬೋಸ್ ನಾಮಿನೇಷನ್ ಹಾಕಿದ್ರು. ಇದನ್ನ ಗಾಂಧೀಜಿಯವರು ತೀವ್ರವಾಗಿ ವಿರೋಧ ಮಾಡಿದ್ರು. ಪಟ್ಟಾಭಿ ಸೀತಾರಾಮರನ್ನು ತನ್ನ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಿದ್ರು. ಮಹಾತ್ಮ ಗಾಂಧಿಯವರಂತ ದೊಡ್ಡ ಬೆಟ್ಟವನ್ನ ಟಗರ್ ನಿಂತಿರುವ ಬೋಸ್ ಡಿಚ್ಚಿ ಹೊಡೆಯಲು ಮುಂದಾಗಿದ್ದಾನೆ ಅಂತ ಆಗ ಚರ್ಚೆಗಳು ಜೋರಾಗಿಯೇ ನಡೆದಿದ್ದವು.
ಗಾಂಧಿ ವಿರುದ್ಧ ಗೆಲ್ಲೋದು ಅಂದ್ರೆ ಅದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಗಾಂಧೀಜಿ ಎದುರು ಬೋಸ್ ಗೆಲ್ಲೋದು ಅಸಾಧ್ಯ ಅಂತ ಬೆಟ್ಟಿಂಗ್ ಕೂಡ ಕಟ್ತಾ ಇದ್ರು. ಆದ್ರೆ ಎಲ್ಲರ ನಿರೀಕ್ಷೆಗಳು ತಲೆಕೆಳಗಾಗಿ ಹೋದವು. ಮಹಾತ್ಮ ಗಾಂಧೀಜಿಯವರು ನಿಲ್ಲಿಸಿದ್ದ ಪಟ್ಟಾಭಿ ಸೀತಾರಾಮಯ್ಯ ಹೀನಾಯವಾಗಿ ಸೋಲನ್ನನುಭವಿಸಿದ್ರು. ಇದನ್ನ ತನ್ನ ಸೋಲು ಅಂತ ಗಾಂಧೀಜಿ ಒಪ್ಪಿಕೊಂಡ್ರು. ಇಷ್ಟು ಮಾತ್ರವಲ್ಲ, ಪಾರ್ಟಿಗೆ ರಾಜೀನಾಮೆ ಕೂಡ ನೀಡಿದ್ದರು. ಗಾಂಧೀಜಿ ಬೋಸ್ರನ್ನ ವಿರೋಧಿಸೋದಕ್ಕೆ ಎರಡು ಬಲವಾದ ಕಾರಣಗಳಿದ್ದವು. ಒಂದು, ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇರಲಿಲ್ಲ ಎಂದು. ಎರಡನೇದ್ದು, ಅಹಿಂಸೆಯ ಬಗ್ಗೆ ವಿಶ್ವಾಸ ಇಲ್ಲ ಅನ್ನೋದು. ಬೋಸ್ ವಿರುದ್ಧ ಗಾಂಧೀಜಿ ಆರೋಪಗಳು ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಬೇಕಾದ್ರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಮತ್ತು ಅಹಿಂಸೆ ಎರಡು ಮುಖ್ಯ ಅಂತ ಗಾಂಧೀಜಿ ನಂಬಿದ್ರು. ಗಾಂಧೀಜಿಯವರ ಜೊತೆಗಿನ ಭಿನ್ನಾಭಿಪ್ರಾಯಗಳಿಂದ ಬೋಸ್ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ರು. ಇವರ ಅಭಿಪ್ರಾಯವು ಭಿನ್ನವಾಗಿದ್ರೂ ಸಹ ಗುರಿ ಮಾತ್ರ ಒಂದೇಯಾಗಿತ್ತು, ಅದು ಫ್ರೀಡಮ್. ಸ್ವಾತಂತ್ರ್ಯ ಪಡೆಯೋದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕಿಕೊಂಡಿದ್ದರೂ ಸಹ ಟಾರ್ಗೆಟ್ ಮಾತ್ರ ಒಂದೇ ಆಗಿತ್ತು. ಗಾಂಧೀಜಿಯವರು ಹೇಳಿದ್ದ ಅಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯ ಸಿಗೋದಿಲ್ಲ ಎಂದು ಸುಭಾಷ್ ಚಂದ್ರ ಬೋಸ್ ಗಟ್ಟಿಯಾಗಿ ನಂಬಿದ್ದರು. ಬೋಸ್ರನ್ನ ಹಲವು ಸಲ ಅರೆಸ್ಟ್ ಮಾಡಿ ಜೈಲಲ್ಲಿ ಇರಿಸಿದ್ದರೂ ಕೂಡ ಅವರ ಆಲೋಚನೆಗಳು ಮಾತ್ರ ಬದಲಾಗಲೇ ಇಲ್ಲ. ಬ್ರಿಟಿಷರಿಗೆ ನಡುಕ ಹುಟ್ಟಿಸಿದ್ದ ಬೋಸ್ ಹಲವು ಸಲ ಬಂಧನಗಳಿಂದ ತಪ್ಪಿಸಿಕೊಂಡಿದ್ದರು. ಬ್ರಿಟಿಷರನ್ನ ಓಡಿಸೋದಿಕ್ಕೆ, ಆರ್ಮಿಯನ್ನ ಸ್ಥಾಪಿಸೋದಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಾ ಬರುತ್ತಿದ್ದರು. ಬ್ರಿಟಿಷರ ಆಳ್ವಿಕೆಯನ್ನ ಸದೆಬಡಿಯೋದಕ್ಕೆ ಸುಮಾರು ವರ್ಷಗಳ ಕಾಲ ಹೋರಾಡಿದ್ದರು. ಸಶಸ್ತ್ರ ಹೋರಾಟವನ್ನೇ ಬಲವಾಗಿ ನಂಬಿದ್ದ ಬೋಸ್ ಬ್ರಿಟಿಷ್ ಸೈನ್ಯವನ್ನ ಹಿಮ್ಮೆಟ್ಟಿಸಿದ್ದರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಜರ್ಮನಿಯ ಸಹಾಯವನ್ನ ಕೇಳಿದ್ದರು. ಆದರೆ ಜರ್ಮನಿಯಿಂದ ಅಂದುಕೊಂಡಷ್ಟು ಸಹಾಯ ಸಿಗಲೇ ಇಲ್ಲ. ಈ ನಡುವೆ ಮಹಾನ್ ಕ್ರಾಂತಿಕಾರಿ ರಾಸ್ ಬಿಹಾರಿ ಬೋಸ್ ಜಪಾನಿನಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯ ನೇತೃತ್ವವನ್ನು ವಹಿಸಲು ನೇತಾಜಿಯವರನ್ನ ಆಹ್ವಾನ ಮಾಡಿದರು. ಇದರಿಂದ ಸ್ವಲ್ಪ ಮಟ್ಟಿಗೆ ಬೋಸ್ಗೆ ಹೆಲ್ಪ್ ಆಯಿತು ಅನ್ನಬಹುದಷ್ಟೇ. ಇಷ್ಟು ಮಾತ್ರವಲ್ಲ, ಜಪಾನ್ಗೆ ಭೇಟಿ ನೀಡಿ ಅಲ್ಲಿ ತಮಗೆ ತಮ್ಮ ಸೈನ್ಯದ ಸಹಾಯ ಬೇಕಿದೆ ಅಂತ ಮನವಿ ಮಾಡಿಕೊಂಡಿದ್ದರು. ಬೋಸ್ ಮನವಿಗೆ ತಕ್ಷಣ ಜಪಾನ್ ಒಪ್ಪಿಕೊಂಡಿತ್ತು. ಬ್ರಿಟಿಷ್ ಆಡಳಿತವನ್ನ ಕಿತ್ತೊಗೆಯಬೇಕು, ಆ ಮೂಲಕ ನಮಗೆ ಸಹಾಯ ಮಾಡಿ ಎಂದು ಬೋಸ್ ಹಲವು ದೇಶಗಳಿಗೆ ರೇಡಿಯೋ ಮೂಲಕ ಮನವಿ ಮಾಡಿಕೊಂಡಿದ್ದರು. ಬೋಸ್ ಮನವಿಗೆ ಎಲ್ಲರೂ ಸ್ಪಂದಿಸಿದ್ರು. ಒಂದು ಕಡೆ ಸ್ವಾತಂತ್ರ್ಯ ಸಮರದಲ್ಲಿ ಗಾಂಧೀಜಿಯವರ ಕೆಲವು ಚಳುವಳಿಗಳು ಯಶಸ್ವಿಯಾಗುತ್ತಿದ್ದವು. ಕ್ವಿಟ್ ಇಂಡಿಯಾ ಚಳುವಳಿ ಬ್ರಿಟಿಷರನ್ನ ನಡುಕ ಹುಟ್ಟಿಸುತ್ತಿದ್ದವು. ಈ ಸಮಯದಲ್ಲಿಯೇ ಆರ್ಮಿ ಕಟ್ಟೋದಕ್ಕೆ ಬೆಂಕಿಯ ಚೆಂಡಿನಂತೆ ಬೋಸ್ ಪುಟಿದೇಳುತ್ತಿದ್ದರು. ಬ್ರಿಟಿಷರ ವಿರುದ್ಧ ಸಿಂಹದಂತೆ ಬೇಟೆ ಮಾಡಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದ್ದರು. ಆ ಸಮಯಕ್ಕಾಗಲೇ ಯುವಕರ ಪಾಲಿಗೆ ನೆಚ್ಚಿನ ಹೀರೋ ಆಗಿದ್ದ ಯುವಕರನ್ನು ಸೈನಿಕರಾಗಿ ರೆಡಿ ಮಾಡಿದ್ರೆ ಬ್ರಿಟಿಷರನ್ನ ಆದಷ್ಟು ಬೇಗ ನಮ್ಮ ನೆಲದಿಂದ ಓಡಿಸಬಹುದೆಂದು ಪಕ್ಕಾ ಪ್ಲಾನ್ ಹಾಕಿಕೊಂಡಿದ್ದರು ಸುಭಾಷ್ ಚಂದ್ರ ಬೋಸ್. 1943ರಲ್ಲಿ ಆಜಾದ್ ಹಿಂದ್ ಫೌಜ್ ಅನ್ನ ಸ್ಥಾಪನೆ ಮಾಡಿದರು. ಅಕ್ಟೋಬರ್ 21, 1943ರ ದಿನವನ್ನ ಭಾರತೀಯರಾದ ನಾವು ಇಂದು ಮರೆಯೋಕೆ ಸಾಧ್ಯವೇ ಇಲ್ಲ. ಬ್ರಿಟಿಷರಿಗೆ ನಡುಕ ಹುಟ್ಟಿಸಿದ ದಿನ, ಬಿಳಿಯರ ವಿರುದ್ಧ ಹೋರಾಡಿ ಗೆದ್ದ ದಿನ. ಆಜಾದ್ ಹಿಂದ್ ಫೌಜ್ನ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರವನ್ನ ರಚನೆ ಮಾಡಿದರು. ಇದನ್ನ ಜರ್ಮನಿ, ಜಪಾನ್, ಫಿಲಿಪೀನ್ಸ್, ಕೊರಿಯಾ, ಚೀನಾ, ಇಟಲಿ ಮತ್ತು ಐರ್ಲೆಂಡ್ ಸೇರಿದಂತೆ 11 ದೇಶಗಳ ಸರ್ಕಾರಗಳು ಸಪೋರ್ಟ್ ಮಾಡಿದ್ದವು. ಜಪಾನ್ ಮತ್ತು ಜರ್ಮನಿಯ ಸಹಾಯದಿಂದ ಅವರು ಸಶಸ್ತ್ರ ವಿಧಾನಗಳ ಮೂಲಕ ಭಾರತವನ್ನು ಸ್ವತಂತ್ರಗೊಳಿಸಲು ನಿರ್ಧಾರ ಮಾಡಿದರು. ಅದಕ್ಕಾಗಿಯೇ ಆಜಾದ್ ಹಿಂದ್ ಫೌಜ್ ರೆಡಿಯಾಗಿತ್ತು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ ಅಹಿಂಸಾ ವಿಧಾನವನ್ನ ಅನೇಕ ನಾಯಕರು ಮತ್ತು ಜನರು ಫಾಲೋ ಮಾಡಿದ್ರು. ಇನ್ನು ಕೆಲ ನಾಯಕರು ಬೇರೆ ಬೇರೆ ಮಾರ್ಗಗಳನ್ನ ಹುಡುಕಿದ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಮಿಲಿಟರಿ ಹೋರಾಟದ ಮೂಲಕ ಬ್ರಿಟಿಷರನ್ನ ಓಡಿಸಬಹುದು ಅಂತ ಬಲವಾಗಿ ನಂಬಿದ್ದರು. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಅವರು ಆಜಾದ್ ಹಿಂದ್ ಫೌಜ್ ಎಂಬ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಿದ್ದರು. ಆ ಮೂಲಕ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟಿದ್ದರು. ಬ್ರಿಟಿಷರ ದಬ್ಬಾಳಿಕೆಯನ್ನ ಶೌರ್ಯ ಮತ್ತು ರಕ್ತದಿಂದ ಹೊಡೆದುರುಳಿಸುವ ಮೂಲಕ ಸೇನೆಯ ಯುದ್ಧ ಮುಖ್ಯಸ್ಥರಾಗಿ ಬೋಸ್ರವರು ಇತಿಹಾಸವನ್ನ ಸೃಷ್ಟಿ ಮಾಡಿದರು. ಇಲ್ಲಿ ಒಂದು ಮಾತನ್ನ ಹೇಳಲೇಬೇಕು ವೀಕ್ಷಕರೇ,
ಮಹಾತ್ಮ ಗಾಂಧೀಜಿಯವರ ಶಾಂತಿ ಚಳುವಳಿಯೊಂದರಿಂದ ಮಾತ್ರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಬದಲಾಗಿ ಸುಭಾಷ್ ಚಂದ್ರ ಬೋಸ್ರ ಆಜಾದ್ ಹಿಂದ್ ಫೌಜ್ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಅನ್ನೋದು ಬೋಸ್ರವರ ಸಂದೇಶ. ನೇತಾಜಿ ಮತ್ತು ಬಾಪೂಜಿರವರು ಬೆಳಗಿದ ಸ್ವಾತಂತ್ರ್ಯದ ಪಥದಲ್ಲಿ ಅನೇಕ ಗಾಂಧಿವಾದಿಗಳು, ಕ್ರಾಂತಿಕಾರಿ ವೀರರು ತಮ್ಮ ಕೊನೆಯ ಹನಿ ರಕ್ತವನ್ನ ಚೆಲ್ಲಿ ಸ್ವಾತಂತ್ರ್ಯದ ಜ್ಯೋತಿಯನ್ನ ಬೆಳಗಿಸಿದ್ರು. ಅಪರೂಪದ ದೇಶಭಕ್ತ ಸುಭಾಷ್ ಚಂದ್ರ ಬೋಸ್ರವರ ಜೀವನದ ಸುತ್ತ ವೈಫಲ್ಯತೆ, ವಿವಾದಗಳು ಸುತ್ತುಕೊಂಡಿದ್ವು. ಸ್ವಂತ ಪಾರ್ಟಿ ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲ, ಕಮ್ಯುನಿಸ್ಟ್ ನಾಯಕರು ಕೂಡ ಬೋಸ್ರವರನ್ನ ವಿರೋಧಿಸ್ತಾ ಇದ್ರು. ಯಾಕೆ ಅನ್ನೋದನ್ನ ನೋಡೋಣ ಈ ರಿಪೋರ್ಟ್ನಲ್ಲಿ. ಸ್ವಾತಂತ್ರ್ಯ ಪಡೆಯಬೇಕಾದ್ರೆ ಗಾಂಧೀಜಿಯವರ ಅಹಿಂಸೆಯ ಮಾರ್ಗ ಸಾಲದು. ಕ್ರಾಂತಿಕಾರಿ ಹೋರಾಟವೂ ಮುಖ್ಯ ಎಂದರು ಸುಭಾಷ್ ಚಂದ್ರ ಬೋಸ್. ಜಪಾನ್ನ ಸಹಾಯದಿಂದ ಯುದ್ಧ ಕೈದಿಗಳು ಸೇರಿದಂತೆ ಕಾರ್ಮಿಕರು, ಯುವಕರನ್ನ ಒಗ್ಗೂಡಿಸಿ ಆಜಾದ್ ಹಿಂದ್ ಫೌಜನ್ನ ಸ್ಥಾಪನೆ ಮಾಡಿದ್ರು. ಅಹಿಂಸೆಯಿಂದ ಮಾತ್ರ ಸ್ವಾತಂತ್ರ್ಯ ಸಿಗುವುದಿಲ್ಲ, ಶಸ್ತ್ರಾಸ್ತ್ರ ಹಿಡಿಯುವ ಮೂಲಕವೂ ಸ್ವಾತಂತ್ರ್ಯ ಸಿಗುತ್ತದೆ ಎಂದು ಧ್ವನಿ ಎತ್ತಿದ್ದರು. ಭಾರತಕ್ಕೆ ಆಯುಧಗಳಿಂದ ಹೋರಾಡುವುದು ಗೊತ್ತು ಎಂದು ಇಡೀ ಜಗತ್ತಿಗೆ ತೋರಿಸಿಕೊಟ್ಟ ಕೀರ್ತಿ ನೇತಾಜಿಗೆ ಸಲ್ಲುತ್ತೆ. ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಜಪಾನ್, ಜರ್ಮನಿ ಬೆಂಬಲ ಬೇಕೇ ಬೇಕಾಗಿತ್ತು. ಬೋಸರ ಈ ನಿರ್ಧಾರವನ್ನ ಕೆಲ ಸ್ವಾತಂತ್ರ್ಯ ಹೋರಾಟಗಾರರೇ ವಿರೋಧ ಮಾಡಿದ್ರು. ಆದರೆ ಆ ಸಮಯಕ್ಕೆ ಈ ದೇಶಗಳ ಸಹಾಯ ಬೇಕೇ ಬೇಕಾಗಿತ್ತು. ಎರಡನೇ ಮಹಾಯುದ್ಧದ ನಂತರ ಪ್ರತಿಭಟನೆ ನಡೆಸಿದ್ರಿಂದ ಬ್ರಿಟಿಷ್ ಸರ್ಕಾರ ಬೋಸ್ ಮತ್ತು ಅವರ ಟೀಮನ್ನ ಜೈಲಿಗೆ ಹಾಕಿತು. 7 ದಿನಗಳ ಉಪವಾಸ ಸತ್ಯಾಗ್ರಹದ ನಂತರ ಹೊರಬಂದ ಬೋಸ್ ಅವರನ್ನ ಮತ್ತೆ ಅರೆಸ್ಟ್ ಮಾಡಿದರು. ಮಾರುವೇಷದಲ್ಲಿ ತನ್ನ ಸೋದರಳಿಯನ ಸಹಾಯದಿಂದ ಪೇಶಾವರವನ್ನ ತಲುಪಿದ್ರು. ಜುಲೈ 4, 1944ರಂದು ಬರ್ಮಾದಲ್ಲಿ ನಡೆದ ರ್ಯಾಲಿಯಲ್ಲಿ ಬೋಸ್ ಮಾಡಿದ ಭಾಷಣ ದೇಶದ ಯುವಕರನ್ನ ಪ್ರೇರೇಪಿಸಿತು. ನೀವು ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ನಾನು ಕೊಡುತ್ತೇನೆ ಅಂತ ಸುಭಾಷ್ ಚಂದ್ರ ಬೋಸ್ ಹೇಳಿದ್ದರು. ಸಾವಿರದ 1945 ಆಗಸ್ಟ್ 18ರಂದು ಜಪಾನಿಂದ ಒಂದು ಸುದ್ದಿ ಬಂದಿತ್ತು. ಆ ಸುದ್ದಿಯನ್ನ ಕೇಳಿಸಿಕೊಂಡು ಇಡೀ ಭಾರತವೇ ಕಣ್ಣೀರು ಹಾಕಿತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ತೈವಾನ್ ಮೂಲಕ ಟೋಕಿಯೋಕ್ಕೆ ಹೋಗುತ್ತಿದ್ದ ಮಧ್ಯದಲ್ಲಿ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಅಂತ ಅಲ್ಲಿ ವರದಿಯಾಗಿತ್ತು. ಈ ಸುದ್ದಿಯನ್ನ ಬ್ರಿಟಿಷ್ ಸರ್ಕಾರ ನಂಬಿರಲಿಲ್ಲ. ಬೋಸ್ ತಲೆಮರೆಸಿಕೊಳ್ಳಲು ಬೋಸ್ ಮತ್ತು ಅವರ ಟೀಮ್ ಪ್ಲಾನ್ ಮಾಡಿದೆ ಅಂತ ಬ್ರಿಟಿಷ್ ಸರ್ಕಾರ ಹೇಳಿತ್ತು. ಈ ಪ್ರಕರಣದ ಬಗ್ಗೆ ತನಿಖೆ ಮಾಡಿದ ಅಧಿಕಾರಿಗಳು 1946ರಲ್ಲಿ ಬೋಸ್ ಮರಣವನ್ನ ಖಚಿತಪಡಿಸಿದ್ರು. ಆದರೆ ಈ ವಿಮಾನ ದುರಂತಕ್ಕೆ ಯಾವುದೇ ಸಾಕ್ಷಿಗಳು, ಆಧಾರಗಳು ಸಿಕ್ಕಿರಲಿಲ್ಲ. ಅಂದು ಕಣ್ಮರೆಯಾದ ಬೋಸ್ ಬಗ್ಗೆ ಇವತ್ತಿಗೂ ಅನುಮಾನಗಳು ಕಾಡುತ್ತಲೇ ಇವೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಇಡೀ ದೇಶ ಸಂಭ್ರಮದಲ್ಲಿ ತೊಡಗಿತ್ತು. ಆದರೆ ಕೆಲ ಯುವಕರು ಸೇರಿದಂತೆ ಬೋಸ್ ಅಭಿಮಾನಿಗಳು ಮಾತ್ರ ಬೋಸ್ ಎಲ್ಲಿ ಅನ್ನೋ ಪ್ರಶ್ನೆ ತಮಗೆ ತಾವೇ ಕೇಳಿಕೊಳ್ಳುತ್ತಿದ್ದರು. 1956 ಏಪ್ರಿಲ್ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಶಾನ್ ಅವಾಜ್ ಖಾನ್ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ರಚಿಸಿದ್ರು. ಸುಭಾಷ್ ಚಂದ್ರ ಬೋಸ್ ಅವರ ನಿಗೂಢ ಸಾವಿನ ವಿಚಾರಕ್ಕೆ ಸಂಬಂಧಿಸಿ ವರದಿಯನ್ನ ತಯಾರು ಮಾಡಿ ಅಂತ ಹೇಳಿದ್ರು. ಅದರಂತೆ ಬೋಸ್ ಆರ್ಮಿಯಲ್ಲಿ ಕೆಲಸ ಮಾಡಿದವನೇ ಈ ಶಾನ್ ಅವಾಜ್ ಖಾನ್. ಅದಕ್ಕಾಗಿಯೇ ಈತನ ನೇತೃತ್ವದಲ್ಲಿ ಕಮಿಟಿಯನ್ನ ರಚನೆ ಮಾಡಿದ್ರು. ಈ ಕಮಿಟಿಯಲ್ಲಿ ಬೋಸ್ ಸಹೋದರ ಸುರೇಶ್ ಬೋಸ್ ಕೂಡ ಇದ್ದರು. ಸುಭಾಷ್ ಚಂದ್ರ ಬೋಸ್ ತೈವಾನ್ನಲ್ಲಿ ಮೃತಪಟ್ಟಿದ್ದಾರೆ ಎಂದು ಕಮಿಟಿ ಒಂದು ವರದಿಯನ್ನ ರೆಡಿ ಮಾಡಿತ್ತು. ಆದರೆ ಇದು ಸತ್ಯವಲ್ಲ. ಭಾರತ ಸರ್ಕಾರ ಸೂಕ್ತ ಸಾಕ್ಷಿಗಳನ್ನ, ಸೂಕ್ತ ದಾಖಲೆಗಳನ್ನ ಕಲೆ ಹಾಕದೆ ಅಸ್ಪಷ್ಟ ವರದಿಯನ್ನ ತಯಾರು ಮಾಡಿದೆ ಅಂತ ಬೋಸ್ ಸಹೋದರ ಸುರೇಶ್ ಬೋಸ್ ಕಿಡಿಕಾರಿದ್ದರು. ಇದಾದ ಬಳಿಕ ಹಲವರ ನೇತೃತ್ವದಲ್ಲಿ ಸುಮಾರು 5-6 ಕಮಿಟಿಗಳ ಮೂಲಕ ಬೋಸ್ ಸಾವಿನ ಬಗ್ಗೆ ಹುಡುಕಾಟ ನಡೆಸಿದ್ರು. ಅವುಗಳೊಂದು ಕಮಿಟಿ ಮಾತ್ರ ಬೋಸ್ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿ ಕೇಳಿ ಬಂದ ದಿನ ತೈವಾನ್ನಲ್ಲಿ ಯಾವ ವಿಮಾನ ದುರಂತ ಆಗಿರಲಿಲ್ಲ ಅಂತ ಹೇಳಿತ್ತು. ತೈವಾನ್ ವಿಮಾನ ದುರಂತದಲ್ಲಿ ಬೋಸ್ ನಿಜಕ್ಕೂ ಸಾವನ್ನಪ್ಪಿದ್ದಾರೆ ಅನ್ನೋ ಪ್ರಶ್ನೆ ಈಗಲೂ ಕಾಡುತ್ತಿದೆ. ನಮ್ಮ ಭಾರತೀಯರ ದುರಾದೃಷ್ಟ ಅಂದ್ರೆ ಈ ದುರಂತ ನಡೆದು ಹೆಚ್ಚು ಕಮ್ಮಿ 79 ವರ್ಷಗಳೇ ಆಗಿವೆ. ಆದರೂ ನೇತಾಜಿಯವರ ಕಣ್ಮರೆ ರಹಸ್ಯವಾಗಿಯೇ ಉಳಿದಿದೆ. ಈ ವಿಷಯದ ಬಗ್ಗೆ ಹಲವಾರು ದೇಶ ವಿದೇಶಗಳ ಮಟ್ಟದಲ್ಲಿ ತನಿಖೆಗಳು ನಡೆದಿದ್ದವು. ಹೇಳಬೇಕಂದ್ರೆ ಈಗಲೂ ತನಿಖೆಗಳು ನಡೆಯುತ್ತಲೇ ಇವೆ. ಸ್ವದೇಶದಲ್ಲಿಯೇ ಆದ ತನಿಖೆಗಳ ಬಗ್ಗೆ ನೇತಾಜಿ ಕುಟುಂಬಸ್ಥರು ಮತ್ತು ಅವರ ಅಭಿಮಾನಿಗಳು ತೀವ್ರವಾಗಿ ವಿರೋಧ ಮಾಡ್ತಾನೆ ಇದ್ದಾರೆ.
ಯಾವ ತನಿಖೆ, ಯಾವ ವರದಿಯಲ್ಲೂ ಸತ್ಯಾಂಶ ಇಲ್ಲ ಅನ್ನೋದು ರಾಜಕೀಯ ಮತ್ತು ರಾಜಕೀಯೇತರ ವಲಯದಲ್ಲಿ ಕೇಳಿಬರುತ್ತಿದೆ. 2014ರಲ್ಲಿ ಮೋದಿ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅಂದೇ ಮೋದಿಯವರು ಒಂದು ಮಾತನ್ನ ಕೊಟ್ಟಿದ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮರಣದ ರಹಸ್ಯವನ್ನ ಬಿಚ್ಚಿಡುತ್ತೇವೆ ಎಂದಿದ್ದ ನರೇಂದ್ರ ಮೋದಿ ಬೋಸ್ಗೆ ಸಂಬಂಧಿಸಿದ ಕೆಲ ಫೈಲ್ಗಳನ್ನು ಬಹಿರಂಗಪಡಿಸಿದರು. ಕೊಟ್ಟ ಮಾತಿನಂತೆ 2016 ಜನವರಿ 23ರಂದು ನೇತಾಜಿಯವರ ಜಯಂತಿ ಪ್ರಯುಕ್ತ ಹೆಚ್ಚು ಕಡಿಮೆ 100 ಫೈಲ್ಗಳನ್ನು ಡಿಜಿಟಲೈಸ್ ಮಾಡಿ ಬಹಿರಂಗ ಮಾಡಿದರು. ಅವುಗಳಲ್ಲಿ ಬೋಸ್ಗೆ ಸಂಬಂಧಿಸಿದ ಕೆಲವು ಅಚ್ಚರಿಯ ವಿಷಯಗಳು ಹೊರಬಂದಿದ್ದವು. ನೇತಾಜಿ ಕಣ್ಮರೆಯಾದ ಸಮಯದಲ್ಲಿ ಬೋಸ್ ಅವರಿಗೆ 4 ವರ್ಷದ ಮಗಳಿದ್ದಳು. ಆಕೆ ಹೆಸರು ಅನಿತಾ ಬೋಸ್. 1943ರಲ್ಲಿ ವಿಯೆನ್ನಾದಲ್ಲಿ ಹೆಂಡತಿ ಮಕ್ಕಳನ್ನು ನೋಡೋದಕ್ಕೆ ಬೋಸ್ ಹೋಗಬೇಕೆಂದುಕೊಂಡಿದ್ರು. ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಅಲ್ಲಿಗೆ ಹೋಗೋದಕ್ಕೆ ಆಗಲಿಲ್ಲ. ಬೋಸ್ ಹೆಂಡತಿ ಬೋಸ್ಗೆ ಬರೆದ ಅಷ್ಟು ಪತ್ರಗಳು ನೇತಾಜಿ ಫೈಲಲ್ಲಿದ್ದವು. ಕೇಂದ್ರ ಸರ್ಕಾರ 100 ರಹಸ್ಯ ಕಡತಗಳನ್ನು ಬಿಡುಗಡೆ ಮಾಡಿದ್ರೂ ಬೋಸ್ ಸಾವಿನ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಇದು ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.